ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ಈಗ ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತ್ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು ಹೋಗಿದ್ದಾರೆ. ಸ್ವಲ್ಪ ಇಲ್ಲಿ ಧ್ರುವಂತ್ ಅವರು ಡ್ರಿಲ್ ಹೊಡೆಯೋದು ಜಾಸ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಡ್ರಿಲ್ ಹೊಡಿತಾನೆ ಇದ್ದಾರೆ ತಲೆಗೆ. ಆದ್ರೆ ರಕ್ಷಿತ್ ಅವರು ಯಾವುದನ್ನು ಕೂಡ ಜಾಸ್ತಿ ಕೋಪ ಮಾಡ್ಕೊಳ್ಳದೆ ಸಮಾಧಾನವಾಗಿ ಇಲ್ಲಿ ತಗೊಂತಿದ್ದಾರೆ. ಕೆಲವೊಂದು ವಿಚಾರ ಇವಾಗ ಏನೊಂದು ಟಾಸ್ಕ್ ಅಂತ ಕೊಟ್ಟಿದಾರೋ ಇಲ್ಲಿ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಅವ್ರು ಸೆಲೆಕ್ಟ್ ಮಾಡಿದ್ರಾ ಇಲ್ಲ ಅಂತಂದ್ರೆ ಇವರೇ ಮಾತಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅಂತ ಗೊತ್ತಿರಲಿಲ್ಲ. ಆದ್ರೆ ಇಲ್ಲಿ ಒಂದು ಪವರ್ ಅಂತ ಏನ್ ಸಿಕ್ಕಿದೆ ಸಖತ್ತಾಗಿ ಇಲ್ಲಿ ಯೂಸ್ ಆಗ್ತಿದೆ. ಆದ್ರೆ ರಕ್ಷಿತ್ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು ಇಬ್ರು ಯೋಚನೆ ಮಾಡ್ಬಿಟ್ಟು ಹೌದು ಒಂದು ಒಳ್ಳೆ ಜೋಡಿಗಳನ್ನ ಇಲ್ಲಿ ಆಯ್ಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ಇಲ್ಲಿ ಆಡದೆ ಚೆನ್ನಾಗಿ ಬಲಿಷ್ಠವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಬಿಟ್ಟು. ಆದ್ರೆ ಇಲ್ಲಿ ಕಾವ್ಯ ಅವರು ಗೆಲ್ಬಾರ್ದು ಅಂತ ಬಿಟ್ಟು ರಕ್ಷಿತ್ ಅವ್ರ ಮನಸ್ಸಲ್ಲಿ ಇದೆ. ಕಾವ್ಯ ಅವರು ಸ್ಟ್ರಾಂಗ್ ಇಲ್ಲ ಅಂತ ಬಿಟ್ಟು ರಕ್ಷಿತ್ ಅವ್ರಿಗೆ ಅನ್ನಿಸ್ತದೆ. ಧ್ರುವಂತ್ ಅವರು ಕೂಡ ಅದೇ ಹೇಳ್ತಾರೆ. ಹೌದು ಮಾಲು ಅವರು ಮತ್ತೆ ಇಲ್ಲಿ ಕಾವ್ಯ ಅವ್ರನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾವ್ಯ ಅವರು ಸಿಕ್ಕಾಪಟ್ಟೆ ಡಲ್ ಆಗಿ ಕಾಣಿಸ್ತಾರೆ, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆದ್ರೆ ರಾಶಿಕ್ ಅವ್ರದ್ದು ಒಪಿನಿಯನ್ ನೋಡಿ. ಇವಾಗ ಫಸ್ಟ್ ಗೆ ಬಿಗ್ ಬಾಸ್ ಹೇಳ್ತಾರೆ ಯಾರನ್ನ ನಾಮಿನೇಟ್ ಮಾಡಬೇಕು ಮತ್ತೆ ಇಲ್ಲಿ ಯಾರನ್ನ ಸೇಫ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದೊಂದು ರೀಸನ್ ಇಲ್ಲಿ ಕೊಟ್ಟರು. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕಾವ್ಯ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತು, ರಾಶಿಕ್ ಅವ್ರಿಗೂ ಕೂಡ ಪರವಾಗಿಲ್ಲ ಅವ್ರನ್ನ ಸೇವ್ ಮಾಡಿದ್ದಾರೆ ಅಂತಂದ್ರೆ ಸಖತ್ ಆಶ್ಚರ್ಯ ಕೂಡ ಇಲ್ಲಿ ಆಗುತ್ತೆ. ಮಾಡುವವರಂತೂ ಬಿಡಿ ಆರಾಮಾಗಿ ಎಲ್ಲರೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಅವರು ಜಾಸ್ತಿ ಮಾತಾಡಲ್ಲ ಅನ್ನೋ ವಿಚಾರಕ್ಕೆ ಎಲ್ಲರೂ ಕೂಡ ಇಲ್ಲಿ ಮಾಡುವವರ ಹೆಸರನ್ನ ನಾಮಿನೇಟ್ ಅಂತ ಬಂದಾಗ ಅವ್ರ ಹೆಸರನ್ನ ಈಸಿಯಾಗಿ ತಗೊಂತಾರೆ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ತುಂಬಾನೇ ಇಲ್ಲಿ ಚೆನ್ನಾಗಿತ್ತು. ಎಲ್ಲರೂ ಮಾತಾಡೋದು ಕೆಲವೊಂದು ವಿಚಾರಗಳು ಇಲ್ಲಿ ಇಷ್ಟ ಆಗುತ್ತೆ, ಕೆಲವೊಂದು ವಿಚಾರಗಳು ಇಲ್ಲಿ ಇಷ್ಟ ಆಗಲ್ಲ. ಅಂದ್ರೆ ಹೌದು ಇಲ್ಲಿ ರಕ್ಷಿತ್ ಅವ್ರದ್ದು ಎಲ್ಲಾ ಡಿಸಿಷನ್ ಕೂಡ ಕರೆಕ್ಟ್ ಅಂತ ಹೇಳಕ್ಕಾಗಲ್ಲ, ಮತ್ತೆ ಎಲ್ಲಾ ಡಿಸಿಷನ್ ಕೂಡ ತಪ್ಪು ಅಂತ ಇಲ್ಲಿ ಹೇಳಕ್ ಆಗೋದೇ ಇಲ್ಲ. ಅದಕ್ಕೆ ಇವರಿಬ್ಬರ ಮಧ್ಯೆ ಧ್ರುವಂತ್ ಅವ್ರ ಮಧ್ಯೆ ಮತ್ತೆ ಇಲ್ಲಿ ರಕ್ಷಿತ್ ಅವ್ರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ನಡೆಯುತ್ತೆ. ಅಂದ್ರೆ ಅವ್ರ ಟೀಮ್ಗೆ ಯಾಕೆ ಧನುಷ್ ಅವ್ರನ್ನ ಹಾಕ್ಬೇಕು, ಇವ್ರ ಟೀಮ್ಗೆ ಯಾಕೆ ಇಲ್ಲಿ ರಘುವರ್ನ ಹಾಕ್ಬೇಕು ಅಂತ ಅಂದ್ಬಿಟ್ಟು ಹೌದು ಟೀಮ್ ಅಂತೂ ಇಲ್ಲಿ ರೆಡಿ ಆಗಿದೆ. ಸೆಕೆಂಡ್ ಟಾಸ್ಕ್ ಅಂತೂ ಇಲ್ಲಿ ಆಡಾಗಿದೆ. ಯಾರು ಇಲ್ಲಿ ಗೆದ್ದಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ. ನಾನು ಇಲ್ಲಿ ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದೆ ಮೇನ್ ಆಗಿ ಇವಾಗ ಸೀಕ್ರೆಟ್ ರೂಮ್ ಟಾಸ್ಕ್ ಅಂತ ಏನ್ ಮಾಡಿದಾರೋ ಇಲ್ಲಿ ಎಲ್ಲರೂ ಕೂಡ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಅನ್ಸಿತ್ತು. ಯಾರು ಕೂಡ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ಕೊಳ್ಳಿಲ್ಲ. ಬಟ್ ಇಲ್ಲಿ ರಕ್ಷಿತ್ ಅವ್ರು ಹೋಗಿರೋದು ಸ್ವಲ್ಪ ಜನಕ್ಕೆ ಬೇಜಾರಾಗಿದೆ, ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ರಘು ಅವ್ರಿಗೆ ಮತ್ತೆ ಇಲ್ಲಿ ಗಿಲ್ಲಿ ಅವ್ರಿಗೆ ಮತ್ತೆ ಇಲ್ಲಿ ರಜತ್ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಮಾಡುವವರೆಗೂ ಕೂಡ ಇಲ್ಲಿ ಅಷ್ಟೇ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಒಟ್ಟಿಗೆ ಇರಬೇಕು ಅಂತ ಅಂದ್ಬಿಟ್ಟು ಅವಳು ಇಷ್ಟಪಡ್ತಾ ಇದ್ಲು. ಆದ್ರೆ ಅವಳೇ ಬೇಗ ಹೋಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ಕೂಡ ಇಲ್ಲಿ ಮಾಡುವವರು ಹೇಳಿದ್ರು. ಮತ್ತೆ ಇಲ್ಲಿ ಒಂಥರ ಪುಣ್ಯಕೋಟಿ ಇದ್ದಂಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಂದ್ರೆ ಪುಣ್ಯಕೋಟಿ ಒಂದ್ಸತಿ ಮಾತು ಕೊಡ್ತು ಅಂತಂದ್ರೆ ಮತ್ತೆ ಇವಾಗ ಹೋಗ್ತಾರಲ್ಲ ಆ ರೀತಿಯಾಗಿ ಇಲ್ಲಿ ಒಂಥರ ಪುಣ್ಯಕೋಟಿನೇ ಇಲ್ಲಿ ರಕ್ಷಿತ್ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಕೂಡ ಇಲ್ಲಿ ಹೇಳಿದ್ರು. ಅದಕ್ಕೆ ಗಟ್ಟಿಗಿತ್ತಿ ತುಂಬಾ ಸ್ಟ್ರಾಂಗ್ ಅಂತ ಕೂಡ ಇಲ್ಲಿ ಹೇಳಿದ್ರು ರಜತ್ ಅವರು. ಹೌದು ಅವರು ಗಟ್ಟಿಗಿತ್ತಿ ತುಂಬಾನೇ ಸ್ಟ್ರಾಂಗು. ಬಟ್ ಕೆಲವೊಂದು ವಿಚಾರ ನಾನು ಹೇಳ್ತಿರೋದು ಅಂದ್ರೆ 100ಕ್ಕೆ 100 ಭಾಗ ಅಂತ ಬಂದಾಗ ಇಲ್ಲಿ 90 ಭಾಗ ಕರೆಕ್ಟ್ ಆಗಿದ್ರು ಕೂಡ ಒಂದು 10% ಎಲ್ಲೋ ಸ್ವಲ್ಪ ಇಲ್ಲಿ ಮಿಸ್ಟೇಕ್ಗಳು ಆಗ್ತಿದೆ. ಆ ಒಂದು ಮಿಸ್ಟೇಕ್ಗಳನ್ನ ಇಲ್ಲಿ ತಿದ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು ಫಿನಾಲೆಗೆ ಸ್ವಲ್ಪ ಹತ್ರ ಬರ್ತಿದ್ದಾರೆ ಎಲ್ಲರೂ ಕೂಡ. ಅದಕ್ಕೋಸ್ಕರನೇ ಈ ವೀಕು ಯಾರ್ಯಾರು ಇಲ್ಲಿ ನಾಮಿನೇಟ್ ಆಗ್ತಾರೋ ಸಿಕ್ಕಾಪಟ್ಟೆ ಇಲ್ಲಿ ಅವ್ರಿಗಂತೂ ಟಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಈ ವೀಕು ನೋ ಎಲಿಮಿನೇಷನ್ ವೀಕ್ ಆಗಿದೆ. ನೆಕ್ಸ್ಟ್ ವಾರ ಅಂತೂ ಕನ್ಫರ್ಮ್ ಆಗಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲಾಂದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಅಂತೂ ಇಲ್ಲಿ ನಡೆಯುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಸ್ಟೇಜ್ ಹತ್ರ ಬಂದ್ಬಿಟ್ಟು ಎಲಿಮಿನೇಟ್ ಆಗ್ತಾರೋ ಇಲ್ಲ ಅಂತಂದ್ರೆ ಮನೆ ಒಳಗಡೆನೆ ಇಲ್ಲಿ ಎಲಿಮಿನೇಟ್ ಆಗ್ತಾರೋ ನೋಡ್ಬೇಕಾಗುತ್ತೆ. ಇಲ್ಲಿ ಬಿಗ್ ಬಾಸ್ ಏನೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ರಾಶಿಕ್ ಅವ್ರ ಕೈಲಿ ಇಲ್ಲಿ ನಾಮಿನೇಟ್ ಮಾಡೋದು ಮತ್ತೆ ಸೇವ್ ಮಾಡೋ ಅಧಿಕಾರ ಕೊಟ್ಟಿದ್ದಾರೆ. ಟೀಮ್ ಅಂತೂ ಇಲ್ಲಿ ಬಂದ್ಬಿಟ್ಟು ಧ್ರುವಂತ್ ಅವರು ಇಲ್ಲಿ ರಕ್ಷಿತ್ ಅವರು ಆಯ್ಕೆ ಮಾಡ್ತಾರೆ. ಫಸ್ಟ್ಗೆ ಇಲ್ಲಿ ಬಿಗ್ ಬಾಸ್ ಹೇಳಿದೇನಪ್ಪ ಅಂತಂದ್ರೆ ರಾಶಿಕ್ ಅವರು ಯಾರನ್ನ ಸೇವ್ ಮಾಡ್ತಾರೆ ಮತ್ತೆ ಇಲ್ಲಿ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಟಾಸ್ಕ್ ಅಲ್ಲಿ ಇಲ್ಲಿ ಸೂರಜ್ ಅವ್ರನ್ನ ಇಲ್ಲಿ ಅವರು ಸೇಫ್ ಮಾಡ್ತೀನಿ ಅಂತ ಹೇಳ್ತಾರೆ, ಸೇಫ್ ಆಗ್ತಾರೆ. ಇಲ್ಲಿ ಸೂರಜ್ ಅವರು ಕೂಡ ನೋಡಿ ಅವ್ರದೊಂದು ಗುಡ್ ಲಕ್ ಅಂತಾನೆ ಇಲ್ಲಿ ಹೇಳ್ಬೋದು. ಒಂದು ವೇಳೆ ಆ ಒಂದು ಟಾಸ್ಕ್ ಏನಾದ್ರು ಗೆದ್ದಿರ್ಲಿಲ್ಲ ಅಂತಂದ್ರೆ ಅವ್ರು ಇಲ್ಲಿ ನಾಮಿನೇಟ್ ಆಗ್ಬೇಕಿತ್ತು. ಇಲ್ಲಿ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಹೌದು ಇದೊಂದು ಫಸ್ಟ್ ಇಲ್ಲಿ ಟವರ್ ಅಂತ ಅಂದ್ಬಿಟ್ಟು ಏನೋ ಒಂದು ಡಿಸ್ಕ್ಗಳನ್ನ ಜೋಡ್ಸಕ್ಕೆ ಕೊಡ್ತಾರೋ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಬಟ್ ಆದ್ರೆ ಇಲ್ಲಿ ಬೇಡದೇ ಇರೋ ಮಾತುಗಳನ್ನ ಆಡ್ಕೊಂಡು ಚೈತ್ರ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಜಗಳ ಆಡಿದ್ರು. ಹೌದು ಇಲ್ಲಿ ಅಶ್ವಿನಿ ಅವ್ರದ್ದು ಕೂಡ ಇಲ್ಲಿ ತಪ್ಪಿತ್ತು, ಮತ್ತೆ ಚೈತ್ರ ಅವ್ರದ್ದು ಸಿಕ್ಕಾಪಟ್ಟೆ ತಪ್ಪಿತ್ತು. ಯಾಕಂದ್ರೆ ಅಶ್ವಿನಿ ಅವ್ರ ಮೇಲೆ ಹತ್ತದಿರ್ಬೋದು ಮತ್ತೆ ಅವರು ಕೂಡ ಕುತ್ತಿಗೆ ಪಟ್ಟಿ ಕೈ ಹಾಕಿದ್ರು ಚೈತ್ರ ಅವರು ಕೂಡ. ಆದ್ರೆ ಯಾರೇ ಆದ್ರೂ ಅಷ್ಟೇ ಕುತ್ತಿಗೆ ಪಟ್ಟಿ ಕೈ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಕೈ ಬಂದೇ ಬರುತ್ತೆ. ಅದಕ್ಕೆ ಕತ್ತತ್ರ ಹೋಗಿದ ತಕ್ಷಣ ಇಲ್ಲಿ ಹೀಗೆ ಚೈತ್ರ ಅವ್ರ ಕತ್ ಕೂಡ ಇಲ್ಲಿ ಟ್ವಿಸ್ಟ್ ಆಯ್ತು. ಮತ್ತೆ ಅಶ್ವಿನಿ ಅವ್ರು ಮಾಡಿದ ಮೇನ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ಹೊಡಿತಾರಲ್ವಾ ಅದು ಸ್ವಲ್ಪ ಮೇನ್ ಮಿಸ್ಟೇಕ್. ಅದಕ್ಕೆ ಇಲ್ಲಿ ಚೈತ್ರ ಅವರು ಇದ್ದಿದ್ದು ಕೂಡ ಓವರ್ ಆಗಿ ಆಡ್ಬಿಟ್ಟು ಇಲ್ಲಿ ನಾನು ನೀರ್ ಮುಟ್ಟಲ್ಲ ಅನ್ನ ಮುಟ್ಟಲ್ಲ ಹಾಗೆ ಹೀಗೆ ನನಗೆ ಫುಟೇಜ್ ತೆಗೆದ್ಬಿಟ್ಟು ತೋರಿಸ್ಬೇಕು ಅಂತ ಇಲ್ಲಿ ಆಡ್ತಾರೆ. ಅವ್ರು ಹೇಳಿದ ತಕ್ಷಣ ಇಲ್ಲಿ ಫುಟೇಜ್ ಯಾರು ಕೂಡ ತೆಗೆದು ತೋರಿಸಲ್ಲ. ಯಾಕಂತಂದ್ರೆ ಅದು ಬಿಗ್ ಬಾಸ್ ಏನೊಂದು ಗೇಮ್ ಅಂತ ಇರುತ್ತೆ ಆ ಗೇಮ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕು. ಮೇನ್ ಆಗಿ ಇಲ್ಲಿ ಆಗ್ತಿರೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಉಸ್ತುವಾರಿ ಅಂತ ಬಂದಿದ್ದು ಇಲ್ಲಿ ರಾಶಿಕ್ ಅವರು ಮೇನ್ ಆಗಿ ತಪ್ಪು ಮಾಡಿದೇನಪ್ಪ ಅಂದ್ರೆ ಫಸ್ಟ್ ಈ ಗೇಮ್ ಅಲ್ಲಿ ಏನೇನೊಂದು ತಪ್ಪಾದ್ರೆ ಈ ರೀತಿಯಾಗಿ ನಾನು ಶಿಕ್ಷೆ ಕೊಡ್ತೀನಿ ಅಂತ ಇಲ್ಲಿ ರಾಶಿಕ್ ಅವರು ಫಸ್ಟೇ ಹೇಳ್ಬೇಕಿತ್ತು. ಬಟ್ ಗೇಮ್ ನಡಿಬೇಕಾದ್ರೆ ಮಧ್ಯದಲ್ಲಿ ಇಲ್ಲಿ ಹೇಳ್ತಾರೆ ಅಂದ್ರೆ ಅಶ್ವಿನಿ ಅವರು ಮತ್ತೆ ಇಲ್ಲಿ ಚೈತ್ರ ಅವರು ಜಗಳ ಆಡ್ಬೇಕಾದ್ರೆ
ಆದ್ರೆ ಬಟ್ಟೆ ಎಳೆಯೋದು ಅದು ಇದು ಅಂದ್ರೆ ಹುಡುಗಿಯರ ಮೇಲೆ ನಾರ್ಮಲ್ ಆಗಿ ಈ ತರ ಆಡೇ ಆಡ್ತಾರೆ. ಕಾವ್ಯ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು, ಅಂದ್ರೆ ಎಲ್ಲರೂ ಕೂಡ ಅದನ್ನೇ ಹೇಳಿದ್ರು, ಬಟ್ಟೆ ಅಂತ ಬಂದಾಗ ಹುಡುಗಿರ್ ನಾರ್ಮಲ್ ಆಗಿ ಎಳ್ದಾಡ್ಕೊಂತೀರಾ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಚೈತ್ರ ಅವರು ಹಿಡಿದಿದ್ದ ಬಟ್ಟೆನ ಬಿಡ್ಲೇ ಇಲ್ಲ ಅಶ್ವಿನಿ ಅವ್ರದ್ದು. ಮತ್ತೆ ಅವರಿಗೆ ತರ್ಚಿದ್ದೆಲ್ಲ ಕೈಗೆಲ್ಲ ಇಲ್ಲಿ ಗಾಯ ಆಯ್ತು. ಅಶ್ವಿನಿ ಅವರು ಕೈಗೆ ಬ್ಯಾಂಡೇಜ್ ಕೂಡ ಇಲ್ಲಿ ಹಾಕೊಂಡ್ರು. ಚೈತ್ರ ಅವ್ರಿಗೂ ಗಾಯ ಆಯ್ತು. ಬಟ್ ಏನು ಮಾಡಕ್ ಆಗಲ್ಲ, ಗೇಮು ಅಂತ ಬಂದಾಗ ಸಣ್ಣ ಪುಟ್ಟ ಒಂದು ತೊಂದರೆಗಳು ಆಗೇ ಆಗುತ್ತೆ, ಅಂದ್ರೆ ಸಣ್ಣ ಪುಟ್ಟ ಇಂಜುರಿಗಳು ಇಲ್ಲಿ ಆಗೇ ಆಗುತ್ತೆ. ಅಂತ ಒಂದು ದೊಡ್ಡ ಇಂಜುರಿ ಅಂತೂ ಇಲ್ಲಿ ಅಲ್ವೇ ಅಲ್ಲ. ಪರ್ಚದೆಲ್ಲ ಇಲ್ಲಿ ಇಟ್ಕೋಬಾರ್ದು. ಇಲ್ಲಿ ಚೈತ್ರ ಅವರೇ ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡಿದ್ದು ಅಂತ ಅಂದ್ಬಿಟ್ಟು ಚೈತ್ರ ಅವರೇ ಒಪ್ಕೊಂಡ್ರು ಅದನ್ನ. ಹೌದು, ನಾನು ಇಲ್ಲಿ ಪರ್ಚದೆ ಏನಕ್ಕೆ ಅಂದ್ರೆ ಅದನ್ನ ಎತ್ತಿಕ್ಬೇಕಿತ್ತಲ್ವಾ ಅದಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಮೇಯ್ನ್ ಆಗಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಚೈತ್ರ ಅವರು. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ಯಾಕಂದ್ರೆ ಎಂಜಿಲ್ ಮಾತಾಡ್ಬೇಕಾದ್ರೆ ಸಿಡ್ದಿದ ತಕ್ಷಣ ಬೇಕು ಅಂತ ಅಂದ್ಬಿಟ್ಟು ಬೇಕು ಅಂತ ಅವ್ರು ಎಂಜಿಲ್ ಸಿಡಿಸಿದ್ರು. ಇಲ್ಲ ಅಂದ್ರೆ ಚೈತ್ರ ಅವರು ಬೇಕು ಅಂತ ಇಲ್ಲಿ ಉಗ್ರ, ಚೈತ್ರ ಅವರಂತೂ ಇಲ್ಲಿ ಬೇಕು ಅಂತಾನೆ ಉಗಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಅಶ್ವಿನಿ ಅವರು ಹಿಂಗೆ ಕೂತಾಗ ಮೇಯ್ನ್ ಆಗಿ ಅವ್ರಿಗೆ ಎಂಜಿಲ್ ಬಡಿತು ಅಂತ ಅಂದ್ಬಿಟ್ಟು ಇಬ್ರು ಕೂಡ ಥೂಚಿ ಅಂತ ಉಗಿದಾಡ್ಕೊಂಡ್ರು. ಸ್ವಲ್ಪ ಈ ತರ ಗೇಮ್ ಅಂತ ಬಂದಾಗ ಸೀರಿಯಸ್ ಆಗಿ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲವೊಂದು ಗೇಮ್ಗಳು ಅಲ್ಲೇ ರದ್ದಾದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಅವರೇ ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ರಿಸಲ್ಟ್ ಬರಲ್ಲ, ಸುಮ್ಮನೆ ಗೇಮ್ ಅದೊಂದು ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಕಷ್ಟಪಟ್ಬಿಟ್ಟು ಇಲ್ಲಿ ಮಾಡಿರ್ತಾರೆ. ಗೇಮ್ ಡಿಸೈನ್ ಏನು ಮಾಡಿರ್ತಾರೆ ಅದನ್ನ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೂಡ ಇಲ್ಲಿ ಮಾಡಿರ್ತಾರೆ. ಅದಕ್ಕೆ ಇಲ್ಲಿ ಬೇಡದಿರೋ ವಿಚಾರಗಳನ್ನ ತಗೊಂಡು ಜಗಳ ಆಡೋದಿರ್ಬೋದು. ಮತ್ತೆ ಸೂರಜ್ವರ್ಗೂ ನೀವು ಅಬ್ಸರ್ವ್ ಮಾಡ್ಬೋದು, ಸೂರಜ್ವರ್ಗೂ ಕೂಡ ಇಲ್ಲಿ ತಲೆಗೆಟ್ಬಿಡುತ್ತೆ, ಇಲ್ಲ ಇಮಿಡಿಯೇಟ್ ಆಗಿ ಆಡ್ತೀನಿ ಅಂತ ಕೂಡ ಇಲ್ಲಿ ಆಡ್ತಾರೆ. ಕೆಲವೊಬ್ರು ಏನ್ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ಚೈತ್ರ ಅವರು ಅದನ್ನೇ ಇಲ್ಲಿ ಬೇಕು ಅಂತ ಇಲ್ಲಿ ಮಾತಾಡೋದು. ಕರ್ಮ ರಿಟರ್ನ್ಸ್ ಅಂತ ಇಲ್ಲಿ ಹೇಳಿದ್ರಲ್ವಾ, ಅಂದ್ರೆ ನೆಕ್ಸ್ಟ್ ಏನಾದ್ರೂ ಇಲ್ಲಿ ಚೈತ್ರ ಅವ್ರ ನೀನ್ ಇಲ್ಲಿ ಏನ್ ಮಾಡಿದ್ಯೋ ನೆಕ್ಸ್ಟ್ ನಾನು ನಿನಗೆ ಅದನ್ನ ಮಾಡೇ ಮಾಡ್ತೀನಿ ಅನ್ನೋ ತರ ಇಲ್ಲಿ ಚೈತ್ರ ಅವರು ಮಾತಾಡಿದ್ರು. ಅಂದ್ರೆ ಇವಾಗ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಚೈತ್ರ ಅವ್ರಿಗೆ ಸಿಕ್ಕಾಪಟ್ಟೆ ಬೈದ್ರು, ಉಸ್ತುವಾರಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಉಂಟು. ಇಲ್ಲಿ ರಾಶಿಕ್ ಅವರು ಉಸ್ತುವಾರಿ ಸರಿಯಾಗಿ ಮಾಡಿದ್ರು ಕೂಡ, ಯಾಕಂದ್ರೆ ಆ ಒಂದು ಜಾಗದಲ್ಲಿ ಆ ಒಂದು ಪ್ಲೇಸ್ ಅಲ್ಲಿ ನಿಂತಾಗ ಎಲ್ರಿಗೂ ಕೂಡ ಅನ್ಸುತ್ತೆ ಅಲ್ಲಿ ಸೂರಜ್ ಅವರು ಇದ್ದಾಗ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು. ಮೇನ್ ಆಗಿ ಇಲ್ಲಿ ಕ್ಯಾಪ್ಟನ್ ಯಾರಾಗಬೇಕು ಮತ್ತೆ ಯಾರು ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದು ಇಲ್ಲಿ ರಕ್ಷಿತ್ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು. ಯಾಕಂತಂದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಸೂರಜ್ ಅವ್ರ ಜೊತೆ ಇಲ್ಲಿ ಅಶ್ವಿನಿ ಅವ್ರನ್ನ ಇಲ್ಲಿ ಕೊಟ್ರು. ನೋಡಿ ಇಲ್ಲಿ ಅವ್ರೇನೋ ಆಗ್ತಾ ಇರ್ಲಿಲ್ಲ ಅಶ್ವಿನಿ ಅವರು, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕ್ಬಿಟ್ಟು ಗೆದ್ರು. ಅಂದ್ರೆ 3 ರೌಂಡ್ ಆಡಿಸ್ತೀನಿ ಅಂತ ಹೇಳಿದ್ರು. 3 ರೌಂಡ್ ಅಲ್ಲಿ 2 ರೌಂಡ್ಗಳು ಕೂಡ ಕಂಟಿನ್ಯೂಟಿ ಆಗಿ ಇಲ್ಲಿ ಸೂರಜ್ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಗೆದ್ರು. ರಜತ್ ಅವರು ಚೈತ್ರ ಅವರು, ರಜತ್ ಅವರು ಸಿಕ್ಕಾಪಟ್ಟೆ ಇಲ್ಲಿ ಫೈಟ್ ಕೊಟ್ರು ಬಿಡಿ. ಆದ್ರೆ ಇಲ್ಲಿ ಬರೀ ಮಾತಾಡ್ಕೊಂಡ್ಬಿಟ್ಟೆ ಇಲ್ಲಿ ಚೈತ್ರ ಅವರು ಗೇಮ್ ನ ಇಲ್ಲಿ ಲಾಸ್ ಮಾಡ್ಕೊಂಡ್ರು. ಮೇನ್ ಆಗಿ ಅದಕ್ಕೆ ಇಲ್ಲಿ ಅವರು ಕ್ಯಾಪ್ಟನ್ ಮಾಡಿದ್ರು, ಒಂದು ಒಳ್ಳೆ ಅವಕಾಶ ಇತ್ತು, ತುಂಬಾ ಚೆನ್ನಾಗಿ ಇಲ್ಲಿ ಆಡ್ಬಹುದು ಅಂತ ಅಂದ್ಬಿಟ್ಟು. ರಕ್ಷಿತ್ ಅವರು ಕೂಡ ಇಲ್ಲಿ ಅದನ್ನೇ ಇಲ್ಲಿ ಗೆಸ್ ಮಾಡಿದ್ದು, ಧ್ರುವಂತ್ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು. ಇವರಿಬ್ರು ಏನು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದಾರೋ ಎಲ್ರಿಗೂ ಕೂಡ ಹಾಗೆ ಅನ್ಸುತ್ತೆ, ಒಬ್ರನ್ನೊಬ್ರು ಬಿಟ್ಕೊಡಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಗೇಮು ಅಂತ ಬಂದಾಗ ಇಲ್ಲಿ ಚೈತ್ರ ಅವರು ಫಿಸಿಕಲ್ ಗೇಮು ಅಂತ ಬಂದಾಗ ಅವರು ಅಷ್ಟೊಂದು ಎಫರ್ಟ್ ಹಾಕಲ್ಲ, ಬರೀ ಮಾತಲ್ಲೇ ನಾನು ಗೆಲ್ಬೇಕು ಅಂತ ಇಲ್ಲಿ ಹೋಗ್ತಾರೆ. ಎಲ್ಲಾ ಗೇಮು ಕೂಡ ಮಾತಲ್ಲೇ ಗೆಲ್ಲಕ್ಕೆ ಆಗಲ್ಲ. ಇದನ್ನ ಚೈತ್ರ ಅವರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಫೈನಲ್ ಆಗಿ ರಿಸಲ್ಟ್ ಬಂದಿದ್ದೇನಪ್ಪಾ ಅಂತಂದ್ರೆ, ಫಸ್ಟ್ ಇಲ್ಲಿ ರೌಂಡ್ ಆದಾಗ 3 ಇಲ್ಲಿ ಹಾಕಿದ್ರು, ಬಟ್ ಇಲ್ಲಿ ಬಟ್ಟೆ ಹೇಳಿದ್ರು ಅಂತ ಅಂದ್ಬಿಟ್ಟು ರಾಶಿಕ್ ಅವರು ಒಂದು ಡಿಶ್ ಏನಿತ್ತು ಅದನ್ನು ತೆಗೆದುಬಿಟ್ಟು ಸೈಡ್ಗೆ ಎತ್ತಾಕ್ತಾರೆ. ಅವಾಗ ಇಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಸೂರಜ್ ಅವರು ಟೋಟಲ್ ಆಗಿ 3 ಡಿಸ್ಗಳನ್ನ ಹಾಕ್ದಾಗಾಯ್ತು. ಮೊದಲನೇ ರೌಂಡ್ ಅವ್ರಿಗೆ ಹೇಳ್ತಾರೆ, 2ನೇ ರೌಂಡ್ ಅಲ್ಲೂ ಕೂಡ ಅಷ್ಟೇ ಇದೇ ತರ ಜಗಳಗಳು ಇಲ್ಲಿ ಆಡ್ತಾರೆ. ಆದ್ರೂ ಕೂಡ 5 ಡಿಸ್ಗಳನ್ನ ಇಲ್ಲಿ ಅಶ್ವಿನಿ ಅವರು ಸೂರಜ್ ಅವರು ಇಟ್ಟಿರ್ತಾರೆ. ಇವ್ರು ಕೇವಲ 2ಏನೋ ಇಟ್ಟಿರ್ತಾರೆ. ಅದಕ್ಕೋಸ್ಕರನೇ ಕಂಟಿನ್ಯೂಟಿ 2 ಆಗಿ ಗೆದ್ದಿದ್ದಕ್ಕೆ ಇಲ್ಲಿ ಅವರೇ ಮುನ್ನಡೆ ಕೂಡ ಸಾಧಿಸಿದ್ರಲ್ವಾ, ಅದಕ್ಕೋಸ್ಕರನೇ 3ನೇ ರೌಂಡ್ ಇಲ್ಲಿ ಆಡಿಸ್ಲಿಲ್ಲ. ಇವಾಗ ಇಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಕ್ಯಾಪ್ಟನ್ಸಿ ರೇಸ್ಗೆ ಇಲ್ಲಿ ಸೂರಜ್ ಅವರು ಸೆಲೆಕ್ಟ್ ಆಗ್ತಾರೆ. ಮತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಚೈತ್ರ ಅವರು ನಾಮಿನೇಟ್ ಆಗ್ತಾರೆ. ಬಾಸ್ ಅವರು ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆನ ತುಂಬಾ ಚೆನ್ನಾಗಿ ಇಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಗೇಮ್ ಆಡಿದ ತಕ್ಷಣ ಯಾರು ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಯಾರು ಇಲ್ಲಿ ನಾಮಿನೇಟ್ ಆಗ್ತಾರೆ ಅಂತಾನು ಕೂಡ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಗೇಮ್ ಮುಗಿದ ತಕ್ಷಣ ಗೊತ್ತಾಗುತ್ತೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಬಿಟ್ಟು. ಇವಾಗ 5 ಜನ ಇಲ್ಲಿ ನಾಮಿನೇಟ್ ಆಗ್ತಾರೆ ಈ ವೀಕು. ಮತ್ತೆ 5 ಜನ ಕ್ಯಾಪ್ಟನ್ಸಿ ರೇಸ್ಗೆ ಕೂಡ ಇಲ್ಲಿ ಹೋಗ್ತಾರೆ. ಮೊದಲನೇದಾಗಿ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿರೋದು ಇಲ್ಲಿ ಸೂರಜ್ ಅವರು ಹೋಗಿದ್ದಾರೆ. ಮತ್ತೆ ಮೊದಲನೇದಾಗಿ ಇಲ್ಲಿ ನಾಮಿನೇಟ್ ಆಗಿರೋದು ಚೈತ್ರ ಅವರಾಗಿದ್ದಾರೆ. ಇನ್ನು 2ನೇ ಗೇಮ್ ಅಂತೂ ಸಖತ್ತಾಗಿತ್ತು. ಯಾಕಂದ್ರೆ 4 ಜನ 2ನೇ ಗೇಮ್ ಅಲ್ಲಿ ಆಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಟೀಮ್ ಏನಂತ ಮಾಡ್ತಾರೆ, ಧ್ರುವಂತ್ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಇಬ್ರು ಕೂಡ ತುಂಬಾ ಚೆನ್ನಾಗಿ ಟೀಮ್ ನ ಮಾಡ್ತಾರೆ. ಇಲ್ಲಿ ರಾಶಿಕಾ ಅವ್ರನ್ನ ಕರೆದು ಕೇಳಿದಾಗ 2ನೇ ಟಾಸ್ಕ್ ಕೂಡ ರೆಡಿ ಆಗುತ್ತೆ. ಯಾರನ್ನ ಸೇವ್ ಮಾಡ್ತೀರಾ, ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತ ಕೇಳಿದಾಗ ಇಲ್ಲಿ ರಾಶಿಕಾ ಅವರು ಕಾವ್ಯ ಅವ್ರನ್ನ ಸೇವ್ ಮಾಡ್ತಾರೆ, ಮತ್ತೆ ಇಲ್ಲಿ ಮಾಳು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅಂದ್ರೆ 2ನೇ ಟಾಸ್ಕ್ ಆರಂಭ ಆದಾಗ. ಅದಕ್ಕೆ ಇಲ್ಲಿ ಸೆಕೆಂಡ್ ಟಾಸ್ಕ್ ಅಲ್ಲಿ ಮಾಳು ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಇಬ್ರು ಕೂಡ ಕ್ಯಾಪ್ಟನ್ ಆಗ್ತಾರೆ. ತುಂಬಾ ಚೆನ್ನಾಗಿ ಟೀಮ್ ಕೂಡ ಇಲ್ಲಿ ಡಿವೈಡ್ ಮಾಡಿರ್ತಾರೆ ರಕ್ಷಿತ್ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು. ಯಾಕೆಂತಂದ್ರೆ ಯಾವಾಗ್ಲೂ ಕೂಡ ಕಾವ್ಯ ಅವ್ರ ಬಾಯಲ್ಲಿ ಗಿಲ್ಲಿ ಅಂತ ಬರುತ್ತಲ್ವಾ, ಅದಕ್ಕೋಸ್ಕರನೇ ಗಿಲ್ಲಿ ಅವ್ರನ್ನ ಈ ಟೀಮ್ಗೆ ಹಾಕೊಂತಾರೆ. ಅಂದ್ರೆ ನೋಡಿ 2 ಟೀಮ್ಗಳು, ಒಂದು ಮಾಳು ಅವ್ರದ್ದು ಒಂದು ಕಾವ್ಯ ಅವ್ರದ್ದು. ಕಾವ್ಯ ಅವರು ಕ್ಯಾಪ್ಟನ್ ಆಗ್ತಾರೆ, ಗಿಲ್ಲಿ ಅವರು ಚೈತ್ರ ಅವರು ರಘು ಅವರು. ಇಲ್ಲಿ ರಕ್ಷಿತಾ ಅವ್ರಿಗೆ ಮೇಯ್ನ್ ಆಗಿ ಕಾವ್ಯ ಅವರು ಸೋಲ್ಬೇಕು ಅಂತಾನೆ ಇಲ್ಲಿ ಇದ್ದಿದ್ದು. ಅದಕ್ಕೆ ಈ ರೀತಿಯಾದ ಒಂದು ಟೀಮ್ನ ರೆಡಿ ಮಾಡ್ತಾರೆ. ಎಲ್ಲಾ ಸ್ಟ್ರಾಂಗ್ಗಳನ್ನು ಕೂಡ ಒಂದೇ ಟೀಮಲ್ಲಿ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು. ಇನ್ನು ಮಾಳು ಅವ್ರನ್ನ ಕೂಡ ಕ್ಯಾಪ್ಟನ್ ಮಾಡ್ತಾರೆ.
ಅಂದರೆ ಎರಡು ಟೀಮ್ಗೆ ಒಬ್ಬರು ಕ್ಯಾಪ್ಟನ್ ಇರಬೇಕಲ್ಲ, ಸೋತ್ರೆ ಅವರಲ್ಲಿ ಡೈರೆಕ್ಟಾಗಿ ನಾಮಿನೇಟ್ ಆಗ್ತಾರೆ, ಗೆದ್ದರೆ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ. ಈಗ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಮಾಳುವರು ಕೂಡ ಇಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ನೋಡಿ, ಮಾಳುವವ್ರ ಟೀಮಲ್ಲಿ ಧನುಷ್ ಅವರು, ಸ್ಪಂದನ ಅವರು, ಅಶ್ವಿನಿ ಅವರು ಇಲ್ಲಿ ಎಲ್ಲರೂ ಕೂಡ ಸ್ಟ್ರಾಂಗ್ ಇದ್ದಾರೆ. ಮಾಳುವರು ತಗೊಳ್ಳಿ ಎಲ್ಲ ಗೇಮನ್ನು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಧನುಷ್ ಅವರು ಕೂಡ ಅಷ್ಟೇ. ಮತ್ತು ಇಲ್ಲಿ ಸ್ಪಂದನ ಅವ್ರನ್ನ ಏನಕ್ಕೆ ಹಾಕಿದ್ರು ಅಂತಂದರೆ, ಸ್ಪಂದನ ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ನಾಮಿನೇಷನ್ ವಿಚಾರ ಅಂತ ಬಂದರೆ ಒಬ್ರಿಗೆ ಒಬ್ಬರು ಇಲ್ಲಿ ಮಾಡಲ್ಲ, ನಾಮಿನೇಟ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಇಬ್ಬರು ಕೂಡ ಬೈದಾಡ್ಕೋಬೇಕು, ಹೊಡೆದಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇಬ್ಬರನ್ನು ಕೂಡ ಅಪೋಸಿಟ್ ಟೀಮಲ್ಲಿ ಹಾಕ್ತಿದ್ದೀವಿ ಅಂತ ರಕ್ಷಿತ್ ಅವರು ಇಲ್ಲಿ, ಧನುಷ್ ಅವರು ಇಬ್ಬರು ಕೂಡ ಇಲ್ಲಿ ಮಾತಾಡ್ಕೊತಾರೆ. ಅದೇ ರೀತಿಯಲ್ಲಿ ಅಪೋಸಿಟ್ ಟೀಮಲ್ಲೂ ಕೂಡ ಆಗ್ತಾರೆ. ಅಶ್ವಿನಿ ಅವರು ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ. ಅದಕ್ಕೆ ಇಲ್ಲಿ ಮಾಡುವವರು ಟೀಮಲ್ಲಿ ಅಶ್ವಿನಿ ಅವ್ರನ್ನ ಇಲ್ಲಿ ಇಬ್ಬರು ಕೂಡ ಸೇರ್ಕೊಂಡು, ಧ್ರುವಂತವರು ಮತ್ತು ಇಲ್ಲಿ ರಕ್ಷಿತ್ ಅವರು ಇಬ್ಬರು ಕೂಡ ಸೇರ್ಕೊಂಡು ಡಿಸ್ಕಷನ್ ಮಾಡಿಬಿಟ್ಟು ಹಾಕ್ತಾರೆ. ಇನ್ನು ಮೇಯ್ನ್ ಆಗಿ ಎರಡನೇ ಟಾಸ್ಕು ಕೂಡ ಇಲ್ಲಿ ಆರಂಭ ಆಗುತ್ತೆ. ಗೇಮ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. 4 ದಿಕ್ಕುಗಳಲ್ಲೂ ಕೂಡ ಅಂದರೆ 4 ಕಡೆ ಇಲ್ಲಿ ನಿಂತ್ಕೊಂಡ್ಬಿಟ್ಟು 4 ಜನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅಲ್ಲೊಂದು ಬಾಲ್ ಏನಿದೆ ಸ್ವಲ್ಪ ಅದು ಭಾರ ಕೂಡ ಇಲ್ಲಿ ಇದೆ. ಮಧ್ಯದಲ್ಲಿರೋ ಬಾಲ್ನ ತಗೊಂಡ್ಬಂದ್ಬಿಟ್ಟು ಮೇಲ್ಗಡೆ ಇಡಬೇಕಿರುತ್ತೆ. ಅಂದರೆ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಅಷ್ಟೇನೆ. ಇಲ್ಲ ನೋಡೋಕೆ ಈಸಿ ಅನ್ಸುತ್ತೆ, ಬಟ್ ಆಡೋರಿಗೆ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇದ್ದೇ ಇರುತ್ತೆ. ಸ್ವಲ್ಪ ಭಾರ ಇದೆ ಅಂತ ಕೂಡ ಇಲ್ಲಿ ಹೇಳ್ತಿದ್ರು ಧನುಷ್ ಅವರು. ಅಶ್ವಿನಿ ಅವರಿಗೆ ಇಲ್ಲಿ ಹೇಳಬೇಕಾದ್ರೂ ಕೂಡ ಇಲ್ಲಿ ಅಷ್ಟೇ, ಯಾರಾದರೂ ಒಬ್ಬರು ಮಾತಾಡಿ ಅಂತ ರಘು ಅವರು ಕೂಡ ಇಲ್ಲಿ ಹೇಳ್ತಿದ್ರು. ಮತ್ತೆ ಜಾಸ್ತಿ ಡಿಫಿಕಲ್ಟ್ ಆಗಿತ್ತು ಗೇಮ್ ಕೂಡ. ನೋಡೋಕೆ ಈಸಿ ಅನ್ಸುತ್ತೆ, ಬಟ್ ಇಲ್ಲಿ ಸ್ವಲ್ಪ ಈಸಿ ಅನ್ಸಿದ್ರು ಕೂಡ ಸ್ವಲ್ಪ ಕಷ್ಟ ಆಯಿತು ಅಂತ ಬಿಟ್ಟು ನೀಟಾಗಿ ಗೊತ್ತಾಗ್ತಿತ್ತು. ಈ ಒಂದು ಗೇಮಲ್ಲಿ ಅಂದರೆ ಎರಡನೇ ಗೇಮಲ್ಲಿ ಇಲ್ಲಿ ಕಾವ್ಯ ಅವರು ಗೆದ್ದಿದ್ದಾರೆ. ಅಂದರೆ ಕ್ಯಾಪ್ಟನ್ಸಿ ರೇಸ್ಗೆ ಅವರು ಆಯ್ಕೆಯಾಗಿದ್ದಾರೆ, ಮಾಡುವವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಕಾವ್ಯ ಅವರು ನಾಮಿನೇಷನ್ ಪ್ರಕ್ರಿಯೆಯಿಂದ ಆರಾಮಾಗಿ ಸೇಫ್ ಆಗಿದ್ದಾರೆ. ಆಲ್ಮೋಸ್ಟ್ ಕಳೆದ ವಾರನೂ ಕೂಡ ಅವರು ಆರಾಮಾಗಿ ಸೇಫ್ ಆಗಿ ಇಲ್ಲಿ ಇದ್ರು. ನೋಡೋಣ ಗಿಲ್ಲಿ ಅವರಿಗೆ ಇನ್ನೊಂದು ಯಾವ ಚಾನ್ಸಸ್ ಸಿಗುತ್ತೆ ಅಂತ ಬಿಟ್ಟು. ಇನ್ನೂ ಕೂಡ ಅವರು ಕ್ಯಾಪ್ಟನ್ ಆಗಿಲ್ಲ. ಈಗ 2 ಟಾಸ್ಕ್ಗಳು ಮಾತ್ರ ಇಲ್ಲಿ ಮುಗ್ದಿದೆ. ಈಗ ಕ್ಯಾಪ್ಟನ್ಸಿ ರೇಸ್ಗೆ ಒಂದು ಸೂರಜ್ ಅವರು ಮತ್ತು ಇಲ್ಲಿ ಕಾವ್ಯ ಅವರು ಹೋಗಿದ್ದಾರೆ. ಕಳೆದ ವಾರನೂ ಕೂಡ ಸೂರಜ್ ಅವರು ಕ್ಯಾಪ್ಟನ್ಸಿ ರೇಸಲ್ಲಿದ್ದರು, ಇವಾಗೂ ಕೂಡ ಕ್ಯಾಪ್ಟನ್ಸಿ ರೇಸಲ್ಲಿದ್ದಾರೆ. ಕಾವ್ಯ ಅವರು ಕೂಡ ಅಷ್ಟೇ, ಕಳೆದ ವಾರನೂ ಇಲ್ಲಿ ಕ್ಯಾಪ್ಟನ್ಸಿ ರೇಸಲ್ಲಿದ್ದರು, ಈ ವಾರನೂ ಕೂಡ ಇಲ್ಲಿ ಕ್ಯಾಪ್ಟನ್ಸಿ ರೇಸಲ್ಲಿದ್ದಾರೆ. ಆ ಥರ ನೋಡೋಕೆ ಹೋದರೆ ಇವಾಗ ಗಿಲ್ಲಿ ಅವರು ಕೂಡ ಕಳೆದ ವಾರ ಕ್ಯಾಪ್ಟನ್ಸಿ ರೇಸಲ್ಲಿದ್ದರು, ಈ ವಾರನೂ ಬರ್ತಾರೆ ಇಲ್ವಾ ನೋಡೋಣ. ಈಗ ನಾಳೆ ಇಲ್ಲಿ 3ನೇ ಟಾಸ್ಕ್ ಕೂಡ ಇಲ್ಲಿ ಆರಂಭ ಆಗುತ್ತೆ. ಯಾರ್ಯಾರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ, ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅಂತ ನೋಡೋಣ. ಸೊ ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇಲ್ಲಿ ಧ್ರುವಂತ್ ಅವರು ಮತ್ತು ಇಲ್ಲಿ ರಕ್ಷಿತಾ ಅವರು ಆಲ್ಮೋಸ್ಟ್ ಮಾಳು ಅವರು ಮತ್ತು ಇಲ್ಲಿ ಕಾವ್ಯ ಅವ್ರನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಇಬ್ರಿಗೂ ಕೂಡ ಕಂಪ್ಯಾರಿಸನ್ನೇ ಬೇಡ. ಕಾವ್ಯ ಅವರು ಗೇಮ್ ಅಂತ ಬಂದರೆ ಇಲ್ಲಿ ಏನು ಆಡೋದೇ ಇಲ್ಲ ಅಂತಂದ್ಬಿಟ್ಟು ಈ ರೀತಿಯಾಗಿ ಟೀಮ್ನ ಇಲ್ಲಿ ರೆಡಿ ಮಾಡಿದ್ರು. ಅಂದರೆ ಗಿಲ್ಲಿ ಅವರು, ಕಾವ್ಯ ಅವರು ಗೇಮ್ ಅಂತ ಬಂದಾಗ ಏನು ಅಷ್ಟೊಂದು ಕಾಣಿಸ್ಕೊಳ್ಳಲ್ಲ ಅಂತಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರ ಬಗ್ಗೆ ರಕ್ಷಿತ್ ಅವರು ಹೇಳಿದ್ರು. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಮತ್ತು ಇವತ್ತಿನ ಎಪಿಸೋಡ್ ನೋಡಿದಾಗ ನಿಮಗೆ ಏನನ್ನಿಸ್ತು? ಇಲ್ಲಿ ಚೈತ್ರ ಅವರು ಸಿಕ್ಕಾಪಟ್ಟೆ ಸ್ವಲ್ಪ ಓವರ್ ಆಗಿ ಡ್ರಾಮಾ ಆಡಿದ್ರು ಅಂತ ಅನಿಸ್ತಾ, ಇಲ್ಲ ಅಂತಂದ್ರೆ ಅವ್ರು ಮಾತಾಡಿದ್ ಕರೆಕ್ಟ್ ಆಗಿತ್ತು ಅಂತ ಅನಿಸ್ತಾ, ಇಲ್ಲ ಅಶ್ವಿನಿ ಅವ್ರು ಏನಾದರೂ ಇಲ್ಲಿ ತಪ್ಪಾಗಿ ಮಾತಾಡಿದ್ರೆ? ಯಾಕಂದ್ರೆ ಗಾಯ ಆದರೂ ಕೂಡ ಊಟಕ್ಕೆ ಇಡಬೇಕಾದ್ರೆ ಚೈತ್ರ ಅವ್ರನ್ನ ಕರೆದ್ಬಿಟ್ಟು ಇಲ್ಲ ಬನ್ನಿ ಊಟ ಮಾಡಿ ಅಂತ ಇಲ್ಲಿ ಹೇಳಿದ್ರು. ಬಟ್ ಆದರೆ ಚೈತ್ರ ಅವರು ಸ್ವಲ್ಪ ಇಲ್ಲಿ ಕೋಪವಾಗಿ ಇದ್ರು. ಸೂರಜ್ ಅವರು ಕೂಡ ಇಲ್ಲಿ ಅಷ್ಟೇ. ಗೇಮು ಅಂತ ಬಂದಾಗ ನಿಜವಾಗ್ಲೂ ಕೂಡ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಇಲ್ಲಿ ಆಡ್ತಾರೆ. ಇಲ್ಲಿ ಯಾರೇ ಟೀಮಲ್ಲಿ ಇದ್ರೂ ಕೂಡ ಇಲ್ಲಿ ಪರವಾಗಿಲ್ಲ, ಅವರು ತುಂಬಾ ಚೆನ್ನಾಗಿ ಇಲ್ಲಿ ಎಫರ್ಟ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಯಾಕಂತಂದ್ರೆ ಅಶ್ವಿನಿ ಅವರು ಅಷ್ಟೊಂದು ಓವರ್ ಆಗಿ ಎಫರ್ಟ್ ಹಾಕೋ ಒಂದು ನೆಸೆಸಿಟಿನೇ ಇಲ್ಲಿ ಇರಲಿಲ್ಲ. ಯಾಕಂದ್ರೆ ಆ ಒಂದು ಜಾಗದಲ್ಲಿ ಸೂರಜ್ ಅವರು ಇಲ್ಲಿ ಕ್ಯಾಪ್ಟನ್ ಆಗಿದ್ದು, ಅವ್ರ ಜೊತೆ ಇಲ್ಲಿ ಪಾರ್ಟ್ನರ್ ಆಗಿ ಬಂದಿದ್ದು ಇಲ್ಲಿ ಅಶ್ವಿನಿ ಅವರು. ಯಾಕಂತಂದ್ರೆ ಇಲ್ಲಿ ಸೂರಜ್ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ ಅಂತ ಗೊತ್ತಿತ್ತು, ಯಾಕಂದ್ರೆ ಅವ್ರು ಕ್ಯಾಪ್ಟನ್ ಆಗಿದ್ರು. ಚೈತ್ರ ಅವರು ಇಲ್ಲಿ ಅಷ್ಟೇ, ಅವ್ರು ಇಲ್ಲಿ ಗೆದ್ದಿದ್ರೆ ಅವರು ನಾಮಿನೇಷನ್ ಏನಾಗಿದ್ರು ಅದರಿಂದ ಸೇವ್ ಆಗ್ಬೋದಿತ್ತು. ಅದಕ್ಕೋಸ್ಕರನೇ ಇಲ್ಲಿ ಅವರು ಸಿಕ್ಕಾಪಟ್ಟೆ ಕಿರ್ಚಾಡಿದ್ದು, ಅರ್ಚಾಡಿದ್ದು, ಮತ್ತು ಇಲ್ಲಿ ಹೊಡೆದ್ರು, ಮ್ಯಾನ್ ಹ್ಯಾಂಡ್ಲಿಂಗ್ ಆಯಿತು ಅಂತ ಕೂಡ ಇಲ್ಲಿ ಹೇಳಿದ್ದು. ಒಟ್ಟಿನಲ್ಲಿ ಇವಾಗ ಅಶ್ವಿನಿ ಅವರು ಈ ಹಿಂದೆ ಏನು ಅವ್ರ ಬಗ್ಗೆ ಒಪಿನಿಯನ್ ಇತ್ತು ಅದೆಲ್ಲ ಇಲ್ಲಿ ಬದಲಾಗ್ತಾ ಹೋಗ್ತಾ ಇದೆ. ಆಲ್ಮೋಸ್ಟ್ ಇದು ಅವರು ನಿಜವಾಗ್ಲೂ ಬದಲಾಗಿದ್ದಾರೆ ಅಥವಾ ಬದಲಾದಂಗೆ ನಾಟಕ ಆಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇದನ್ನ ಚೈತ್ರ ಅವರು ಇಲ್ಲಿ ಹೇಳಿದ್ದು. ರಘು ಅವರು ಇದ್ರ ಬಗ್ಗೆನೂ ಕೂಡ ಇಲ್ಲಿ ಮಾತಾಡಿದ್ರಂತೆ ಚೈತ್ರ ಅವ್ರ ಹತ್ರ. ಅವ್ರು ಏನೇ ಇದ್ರು ಕೂಡ ಇಲ್ಲಿ ನಾಟಕ ಆಡೋದು ಅಂತಂದ್ಬಿಟ್ಟು, ಯಾರು ನಾಟಕ ಆದರೂ ಆಡಲಿ ಏನಾದರೂ ಆಡಲಿ, ಒಟ್ಟಿನಲ್ಲಿ ಅಶ್ವಿನಿ ಅವರದ್ದು ತುಂಬ ಚೆನ್ನಾಗಿ ಗೇಮ್ ಅಂತ ಬಂದರೆ ಇಲ್ಲಿ ಹುಡುಗಿರು ಕೂಡ ನಾಚಬೇಕು, ಆ ರೀತಿಯಾಗಿ ಇಲ್ಲಿ ಗೇಮಲ್ಲಿ ಸಕ್ಸಸ್ ಆಗಿ ಇಲ್ಲಿ ಆಟ ಆಡ್ತಾರೆ. ಅದೇ ಮೇಯ್ನಾಗಿ ಎಷ್ಟೇ ಗೇಮ್ ಆಡಿದ್ರು ಕೂಡ ಸಕ್ಸಸ್ ಅನ್ನೋದು ಒಂದು ಸಿಗಬೇಕು. ಅದೇ ಫೈನಲ್ ರಿಸಲ್ಟ್ ಏನು ಅಂತ ಇಲ್ಲಿ ಎಲ್ಲರೂ ಕೂಡ ನೋಡೋದು. ಈಗ ಫೈನಲ್ ರಿಸಲ್ಟ್ ಅದು ತುಂಬ ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮಗೇನು ಅನಿಸುತ್ತೆ? ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.